ಸೋಮಪ್ಪ ತನ್ನ ಸರ್ವಶಕ್ತಿ ಹಾಕಿ ಮಣ್ಣನ್ನು ಅಗೆಯುತ್ತಿದ್ದ. ಅಗೆಯುತ್ತಾ ಹೋದಂತೆ ಒಂದು ಹಳೆಯ ಮಣ್ಣಿನ ಗಡಿಗೆಯ ಮೇಲ್ಭಾಗ ಕಾಣಿಸಿತು. ಸಿಕ್ತು. ಮುದ್ದಪ್ಪ, ನೋಡಿದ್ಯಾ? ಈ ನಿಧಿ ಈಗ ನಂದು. ಹಸು ನಿನಗೆ ರಹಸ್ಯ ಹೇಳಿರಬಹುದು, ಆದ್ರೆ ಅದೃಷ್ಟ ಮಾತ್ರ ನಂದು. ಸೋಮಪ್ಪಣ್ಣ, ಗಡಿಗೆ ಹೊರಗೆ ತೆಗೆಯುವ ಮುನ್ನ ಯೋಚನೆ ಮಾಡು. ಅಧರ್ಮದಿಂದ ಬಂದದ್ದು ಯಾವತ್ತೂ ಉಳಿಯಲ್ಲ. ಸುಮ್ನಿರು ಬಡವನೇ, ನಿನ್ನ ಬಡತನ ನೋಡಿ ನಿನಗೆ ಹೊಟ್ಟೆ ಉರಿ ಅಷ್ಟೇ. ಸೋಮಪ್ಪ ಆ ಗಡಿಗೆಯನ್ನು ಮೇಲಕ್ಕೆ ಎತ್ತಿದ. ಅದರ ಮೇಲಿದ್ದ ಹಳೆಯ ಬಟ್ಟೆಯನ್ನು ಸರಿಸಿದಾಗ ಅವನ ಕಣ್ಣುಗಳು ಅಚ್ಚರಿಯಿಂದ ಅರಳಿದವು. ಅದರಲ್ಲಿ ಚಿನ್ನದ ನಾಣ್ಯಗಳು ಧಗಧಗಿಸುತ್ತಿದ್ದವು. ಸೋಮಪ್ಪ, ಆ ಚಿನ್ನವನ್ನು ಅಲ್ಲಿಯೇ ಬಿಟ್ಟುಬಿಡು. ಅದು ಮುದ್ದಪ್ಪನ ಪ್ರಾಮಾಣಿಕತೆಗೆ ಸಿಕ್ಕ ಗೌರವ. ನೀನು ಅದನ್ನು ಮುಟ್ಟಿದರೆ ಅಪಾಯ ಕಾದಿದೆ. ಹೇ ಮುದಿಯಜ್ಜ, ನಿನಗೂ ಇದರಲ್ಲಿ ಪಾಲು ಬೇಕಾ? ಹೋಗು ಇಲ್ಲಿಂದ. ನನ್ನ ಅದೃಷ್ಟದ ನಡುವೆ ಯಾರೇ ಬಂದರೂ ನಾನು ಬಿಡಲ್ಲ. ಸೋಮಪ್ಪ ಅತಿಯಾದ ಆಸೆಯಿಂದ ಆ ಚಿನ್ನದ ನಾಣ್ಯಗಳನ್ನು ತನ್ನ ಮಡಿಕೆಗೆ ತುಂಬಿಸಿಕೊಳ್ಳಲು ಹೋದ. ಆದರೆ ಮರುಕ್ಷಣವೇ ಅಲ್ಲಿ ಒಂದು ಪವಾಡ ನಡೆಯಿತು. ಅಯ್ಯೋ, ಇದೇನಿದು? ನನ್ನ ಕೈಯಲ್ಲಿದ್ದ ಚಿನ್ನದ ನಾಣ್ಯಗಳು ಕಲ್ಲುಗಳಾಗಿ ಬದಲಾಗುತ್ತಿವೆ. ಈ ಗಡಿಗೆಯಲ್ಲಿ ಚಿನ್ನ ಇಲ್ಲ, ಬರೀ ಕಲ್ಲು ಮಣ್ಣು ಇದೆ. ಸೋಮಪ್ಪ, ಕಳ್ಳತನ ಮಾಡುವ ಕೈಗಳಿಗೆ ಚಿನ್ನವು ಮಣ್ಣಾಗಿ ಕಾಣುತ್ತದೆ. ನಿನ್ನ ದುರಾಸೆಗೆ ತಕ್ಕ ಶಿಕ್ಷೆ ಇಲ್ಲಿದೆ ನೋಡು. ಗಡಿಗೆಯ ಒಳಗಿಂದ ಸಾವಿರಾರು ಜೇನುನೊಣಗಳು ಹೊರಬಂದು ಸೋಮಪ್ಪನ ಮೇಲೆ ದಾಳಿ ಮಾಡಿದವು. ಸೋಮಪ್ಪ ಅಮ್ಮೋ, ಅಯ್ಯೋ ಎಂದು ಕಿರುಚುತ್ತಾ ಹಳ್ಳಿಯ ಕೆರೆಯತ್ತ ಓಡತೊಡಗಿದ. ಹಸುತಾಯಿಯೇ, ನನಗೆ ಈ ಚಿನ್ನ ಬೇಡ. ನಿನ್ನ ಮಾತು ನಿಜವಾಯಿತು, ಆದರೆ ಸೋಮಪ್ಪಣ್ಣನಿಗೆ ಕಷ್ಟವಾಗಬಾರದಿತ್ತು. ಮುದ್ದಪ್ಪ, ಈಗ ನೀನು ಆ ಮಣ್ಣನ್ನು ಮುಟ್ಟು. ನಿನ್ನಂಥ ಗುಣವಂತನಿಗೆ ಈ ಭೂಮಿ ಯಾವತ್ತೂ ಮೋಸ ಮಾಡಲ್ಲ. ಮುದ್ದಪ್ಪ ಆ ಗಡಿಗೆಯನ್ನು ಮುಟ್ಟಿದ ತಕ್ಷಣ ಸೋಮಪ್ಪನಿಗೆ ಕಲ್ಲುಗಳಾಗಿ ಕಂಡಿದ್ದ ವಸ್ತುಗಳು ಮತ್ತೆ ಅಸಲಿ ಚಿನ್ನದ ನಾಣ್ಯಗಳಾಗಿ ಹೊಳೆಯತೊಡಗಿದವು. ಆ ಚಿನ್ನದಿಂದ ಹಳ್ಳಿಯಲ್ಲಿ ಒಂದು ಸುಂದರವಾದ ಪಾಠಶಾಲೆ ಮತ್ತು ಬಡವರಿಗೆ ಅನ್ನದಾನದ ವ್ಯವಸ್ಥೆ ಮಾಡಿದ. ಸೋಮಪ್ಪ ತನ್ನ ತಪ್ಪನ್ನು ಒಪ್ಪಿಕೊಂಡು ಮುದ್ದಪ್ಪನ ಬಳಿ ಕ್ಷಮೆ ಕೇಳಿದ. ಪ್ರಾಮಾಣಿಕತೆ ಮತ್ತು ದಯೆ ಇದ್ದವರನ್ನು ದೇವರು ಯಾವತ್ತೂ ಕೈಬಿಡುವುದಿಲ್ಲ. ಇನ್ನೊಬ್ಬರ ಆಸ್ತಿಗೆ ಆಸೆ ಪಟ್ಟರೆ ಇದ್ದದ್ದೂ ನಾಶವಾಗುತ್ತದೆ.